ಎಲ್ಲರಿಗೂ ನಮಸ್ಕಾರ. ಲರ್ನ್ ಟು ಅಚೀವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು BEd ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. 2025-26ನೇ ಸಾಲಿನ 2 ವರ್ಷಗಳ BEd ಕೋರ್ಸ್ ಸರ್ಕಾರಿ ಕೋಟಾ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು. ಅಂದರೆ ಈ ವರ್ಷದ BEd ಅಡ್ಮಿಷನ್ ಏನಾಗಿದೆ, ಪ್ರಾರಂಭವಾಗಿದೆ. 25-26ನೇ ಸಾಲಿನ BEd ಪ್ರವೇಶಾತಿ ಆರಂಭವಾಗಿದೆ. ಅದರ ಮಾನದಂಡಗಳೇನು, ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಯಾವ್ದ್ಯಾವ ಡಾಕ್ಯುಮೆಂಟ್ ಇರಬೇಕು, ಏನು ಎಜುಕೇಷನ್ ಇರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. 2025-26ನೇ ಶೈಕ್ಷಣಿಕ ಸಾಲಿಗೆ 2 ವರ್ಷ BEd ಪದವಿ ವ್ಯಾಸಂಗಕ್ಕೆ ದಾಖಲಾದ ಸಂಬಂಧ ಉಲ್ಲೇಖ 1ರಿಂದ 7ರವರೆಗೆ ಆದೇಶಾನ್ವಯ ಎಲ್ಲ ಉಲ್ಲೇಖಗಳು, ಅಂದರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಆ 1ರಿಂದ 7ರವರೆಗೆ ಇರುವ ಎಲ್ಲ, ನಾನು ಅದನ್ನು ನಿಮಗೆ ಹೇಳ್ತೀನಿ. ಆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರಿಕ್ವೈರ್ಡ್ ಇರಬೇಕು. ನೀವು BEd ಈ ಅರ್ಜಿನ ಸಲ್ಲಿಸಬೇಕಂದ್ರೆ ನಿಮಗೆ ಅದೆಲ್ಲ ಇರಬೇಕು. ಅಭ್ಯರ್ಥಿಗಳು ಇಲಾಖೆ ವೆಬ್ಸೈಟ್ ಆದ www.schooloeducation.karnataka.gov.in ಲಾಗಿನ್ ಆಗಿ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು. 2 ಇಯರ್ಸ್ BEd ಕೋರ್ಸಿಗೆ ನೀವು ಆನ್ಲೈನ್ ಮೂಲಕ www.schooloeducation.karnataka.gov.in ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸುವಾಗ ಇನ್ಸ್ಟಿಟ್ಯೂಷನ್ಸ್ ಟು ಬಿ ಕ್ಯಾಂಡಿಡೇಟ್, ನಿಮಗೆ ಇಷ್ಟ ಆಗಿರೋ, ನಿಮಗೆ ಬೇಕಾಗಿರೋ ಏಡೆಡ್, ನಾನ್ ಏಡೆಡ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಅರ್ಜಿ ಸಲ್ಲಿಕೆಯ ದಿನಾಂಕ 3/10/2025ರಿಂದ 3/11/2025ರವರೆಗೆ ಆನ್ಲೈನ್ ಮಾತ್ರ, ಅಂದರೆ ಆನ್ಲೈನಲ್ಲಿ ಮಾತ್ರ ಸಲ್ಲಿಸಬೇಕು. 1 ತಿಂಗಳ ಕಾಲಾವಧಿ ಕೊಟ್ಟಿದ್ದಾರೆ ಅವರು. ಅರ್ಜಿ ಸಲ್ಲಿಸಿದ್ದ ದಾಖಲಾತಿ ಒಳಗಡೆ ಅರ್ಜಿ ಪರಿಶೀಲನೆ ಅವಧಿ, ಅಂದರೆ ನಾನು ನಿಮಗೆ ಇದನ್ನು ಮುಂದೆ ಹೇಳ್ತೀನಿ. ನೀವು ಅರ್ಜಿ ಸಲ್ಲಿಸ್ತಿರಲ್ಲ, ಫಾರ್ ಎಕ್ಸಾಂಪಲ್ 3/10/2025ರಿಂದ 3/11/2025ರವರೆಗೆ 1 ತಿಂಗಳ ಅವಧಿಯನ್ನು ಅವರು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಕ್ಕೆ. ನೀವೇನಾದರೂ 4/10/2025ರಂದು ನಿಮ್ಮ 2 ವರ್ಷದ BEd ಕೋರ್ಸ್ ಪ್ರವೇಶಾತಿ ಅರ್ಜಿ ಸಲ್ಲಿಸಿದರೆ, ಅರ್ಜಿ ಸಲ್ಲಿಸಿದ 1 ವಾರದ ಒಳಗಡೆ ನೀವು ನಿಮ್ಮ ನೋಡಲ್ ಸೆಂಟರ್, ಡಯಟ್ ಇರುತ್ತಲ್ಲ, ಅಲ್ಲಿ ಹೋಗಿ ನಿಮ್ಮ ಜಿಲ್ಲೆಗೆ ಮೀಸಲಾಗಿರುವ ಡಯಟ್ ಸೆಂಟರ್ ಅಥವಾ ನೋಡಲ್ ಸೆಂಟರ್ಗೆ ಹೋಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಕೌನ್ಸ್ಲಿಂಗ್ನ ಮುಗಿಸ್ಕೊಂಡು ಬರಬೇಕು. ಅದು 1 ವಾರದ ಒಳಗಡೆ ಹೋಗಬೇಕು. ನೀವು ಅರ್ಜಿ ಸಲ್ಲಿಸುವ ವಿಧಾನ, ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ಥರ ಅರ್ಜಿ ಸಲ್ಲಿಸೋದು ಅಂತ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ www.education.karnataka.gov.in, ಅಂದರೆ ಅದು ಇಲಾಖೆಯ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಂಡು ತಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಮೂದಿಸಿ ಲಾಗಿನ್ ಆಗಿ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಯು ತನ್ನ ಯೂಸರ್ ಮತ್ತು ಪಾಸ್ವರ್ಡನ್ನು ಗೌಪ್ಯವಾಗಿಟ್ಟುಕೊಳ್ಳತಕ್ಕದ್ದು ಮತ್ತು ಆನ್ಲೈನ್ ಅರ್ಜಿಯ ಸಂಬಂಧ ಎಷ್ಟು ಬಾರಿ ಲಾಗಿನ್ ಆದರೂ ಕಡ್ಡಾಯವಾಗಿ ಲಾಗೌಟ್ ಆಗಬೇಕಾಗಿರುತ್ತದೆ. ಅಂದರೆ ನೀವು ನಿಮ್ಮ ಯೂಸರ್ ID ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆನಂತರ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಪ್ರೈವೇಟಾಗಿ ಇಟ್ಕೊಳ್ಬೇಕು. ಇಟ್ಸ್ ಕಾಮನ್ ಆ್ಯಂಡ್ ಇದೆಲ್ಲರಿಗೂ ಗೊತ್ತಿರೋ ವಿಷಯ. ನೀವು ಎಷ್ಟೇ ಬಾರಿ ಲಾಗಿನ್ ಆದರೂ ಇಲಾಖಾ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆದರೂ ನಂತರ ಲಾಗೌಟ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ವೆಬ್ಸೈಟ್ www.gov.in ಕುರಿತು ನೀಡಲಾಗಿರುವ ಎಲ್ಲ ಸೂಚನೆಗಳನ್ನು ಅನುಸರಿಸಬೇಕಾಗುತ್ತದೆ. ಅಂದರೆ ನೀವು ಫಸ್ಟು ಈ ಅರ್ಜಿಯನ್ನು ಏನು ಸಲ್ಲಿಸಬೇಕು, ಯಾವ ರೀತಿ, ಅದರ ಮಾನದಂಡಗಳೇನು ಅಂತ ತಿಳಿದುಕೊಂಡು ಅರ್ಜಿ ಸಲ್ಲಿಸೋದು ಉತ್ತಮ ಅಂತ ಇಲಾಖೆಯವರು ನಿಮಗೆ ತಿಳಿಸ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿದ ಅಭ್ಯರ್ಥಿಯ ಭಾವಚಿತ್ರ 50 KB ಮೀರದಂತೆ, ಅಂದರೆ ನಿಮ್ಮ ಫೋಟೋ ಏನಿದೆ ಅದು 50 KB ಮೀರದಂತೆ. ನೀವು ಸೈಬರಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂದರೆ ನೋ ಪ್ರಾಬ್ಲಮ್, ಅವರೇ ಎಲ್ಲ ಸರಿ ಮಾಡಿ ಸಲ್ಲಿಸ್ತಾರೆ. ಫೋನಲ್ಲೂ ಸಹ ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ, ಮುಂದೆ ನೋಡ್ತಾ ಇರಿ. ಆ್ಯಂಡ್ JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಅಭ್ಯರ್ಥಿಯು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆ ಮಾಡಿಕೊಳ್ಳ ಬಯಸುವ ಜಿಲ್ಲಾ ನೋಡಲ್ ಕೇಂದ್ರ, ಅಂದರೆ ನಿಮ್ಮ ಡಯಟ್ ಸೆಂಟರ್ ಏನಿರುತ್ತೆ ಅನುಬಂಧ 4ರಲ್ಲಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅನ್ವಯಿಸುವ ದಾಖಲೆಗಳು, ಅಂದರೆ ನಿಮಗೆ ಈ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಬೇಕು.
ನೀವು BEd 2 ವರ್ಷದ BEd ಕೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀರ ಅಂದರೆ ಮೂಲ ದಾಖಲೆಗಳಾದ ನಿಮ್ಮ SSLC ಅಂಕಪಟ್ಟಿ, ದ್ವಿತೀಯ ಅಂಕಪಟ್ಟಿ ಅಂದರೆ SSLC ಮಾರ್ಕ್ಸ್ ಕಾರ್ಡ್, PU ಮಾರ್ಕ್ಸ್ ಕಾರ್ಡ್, ಪದವಿಯ ಅಂಕಪಟ್ಟಿ, ನೀವು ಪುನರಾವರ್ತಿತ ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಇದ್ದರೆ, ಸೆಮಿಸ್ಟರ್ ವೈಸ್ ಬ್ಯಾಕ್ಲಾಗ್ಸ್ ಇದ್ದರೆ ಆ ಎಲ್ಲ ಬ್ಯಾಕ್ಲಾಗ್ಸ್ಗಳ ಮಾರ್ಕ್ಸ್ ಕಾರ್ಡ್. ಫಾರ್ ಎಕ್ಸಾಂಪಲ್, ನೀವು ಸೆಕೆಂಡ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಇರುತ್ತೆ, ಅದನ್ನು ನೀವು 4th ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತೀರ. ಆ ಕ್ಲಿಯರ್ ಆಗಿರುವಂತಹ ಸಬ್ಜೆಕ್ಟಿನ ಮಾರ್ಕ್ಸ್ ಕಾರ್ಡ್ ಸಹ ಆ ಸೆಮಿನ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗ್ಬೇಕು. ನೀವು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆದರೆ ನಿಮ್ಮ ಹತ್ರ 6 ಮಾರ್ಕ್ಸ್ ಕಾರ್ಡ್ ಇರುತ್ತೆ ಪದವಿದು. ಏನಾದರೂ 2-3 ಅಟೆಂಪ್ಟಲ್ಲಿ ಪಾಸ್ ಆಗಿದ್ದರೆ, ಬ್ಯಾಕ್ಲಾಗ್ಸ್ ಇದ್ದರೆ ಮಾರ್ಕ್ಸ್ ಕಾರ್ಡ್ ಜಾಸ್ತಿ ಆಗುತ್ತೆ. ಆ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕು. ಆ್ಯಂಡ್ ನಿಮ್ದು ಏನಾದರೂ ಡಿಗ್ರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದರೆ ಕಾನ್ವೊಕೇಷನ್ ಸಹ ತೊಗೊಂಡು ಹೋಗಬೇಕು. ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿ, ದಟ್ ಮೀನ್ಸ್ PG, ಅದು ಅಷ್ಟೇ ನಿಮ್ಮ ಪುನರಾವರ್ತಿತ ಆಲ್ ಅಟೆಂಪ್ಟ್ಸ್ ಮಾರ್ಕ್ಸ್ ಕಾರ್ಡು ತೊಗೊಂಡು ಹೋಗಬೇಕು. ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷ ವ್ಯಾಸಂಗ ಪ್ರಮಾಣಪತ್ರ. ನೀವು ಕರ್ನಾಟಕದ ಅಭ್ಯರ್ಥಿ ಎಂದು ಪರಿಗಣಿಸಬೇಕಾದ್ರೆ ನಿಮಗೆ ಅದರ ರಿಸರ್ವೇಷನ್ ಬೇಕು ಅಂತಂದರೆ 1ರಿಂದ 12ನೇ ತರಗತಿಯವರೆಗೆ ಎಲ್ಲ ಅರ್ಹತಾ ಪರೀಕ್ಷೆಗೆ ಅನುಬಂಧ 1ರಂತೆ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ಯಾವ ರೀತಿ ಅದು ಇದೆ ಪ್ರಮಾಣ ಪತ್ರ ಅಂತ. ನಿಮಗೆ ಬೇರೆ ಕಡೆನೂ ಸಿಗುತ್ತೆ, ಅದನ್ನು ನೀವು ಬರ್ಸಿಟ್ಟಿದ್ರೆ ನೋ ಪ್ರಾಬ್ಲಮ್. ಆ್ಯಂಡ್ ಕನ್ನಡ ಮಾಧ್ಯಮದ ಮೀಸಲಾತಿ ಪರಿಗಣಿಸಲು ನೀವೇನಾದರೂ ಕನ್ನಡ ಮಾಧ್ಯಮ ಮೀಸಲಾತಿ ಬಯಸ್ತಾ ಇದ್ದೀರಾ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ ಅಂದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟು ನೀವು 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಬರ್ಸ್ಕೊಂಡು ಹೋಗಬೇಕು. ಅದು ಒಂದು ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಾಗಿದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಎಕ್ಸ್ಪೈರಿ ಆಗಿದೆಯಾ ಏನು ಅಂತ ತಿಳ್ಕೊಂಡು ನೋಡಿ, ಡೇಟ್ ನೋಡಿ ಅಪ್ಲೈ ಮಾಡಿ. ಆಮೇಲೆ ನಿಮ್ಮದೇನಾದರೂ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ನಿಮ್ಮ ಡಯಟ್ ಸೆಂಟರಿಗೆ ಹೋದಾಗ ತುಂಬ ಕಷ್ಟ ಆಗುತ್ತೆ. ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಭ್ಯರ್ಥಿಗಳು ನಮೂನೆ ಇಯಲ್ಲಿ 2A, 2B, 3A, 3B ವರ್ಗದವರಿಗೆ ನಮೂನೆ Fನಲ್ಲಿ ಸಂಬಂಧಿಸಿದ ತಾಲೂಕು ತಹಶೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣಪತ್ರ. ಅಂದರೆ ನೀವು ಬೇರೆ ಹಿಂದುಳಿದ ವರ್ಗದವರಾಗಿದ್ದರೆ, OBC ಕ್ಯಾಸ್ಟ್ ಅವರಾಗಿದ್ದರೆ ನೀವು ಸಹ ನಿಮ್ಮ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಯಾರು ನಿಮ್ಮ ತಹಶೀಲ್ದಾರ್ ನೀಡಿರ್ತಾರಲ್ಲ ಆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರನ ತೊಗೊಂಡು ಹೋಗಬೇಕಾಗುತ್ತೆ. ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ. ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿ SSLC ಅಥವಾ PUCಯನ್ನು ಪಾಸ್ ಮಾಡಿರುವ ಕರ್ನಾಟಕ ಅಭ್ಯರ್ಥಿಗಳು 7 ವರ್ಷದ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ. ಅಂದರೆ ನೀವೇನಾದರೂ ಕರೆಸ್ಪಾಂಡಿಂಗಲ್ಲಿ ಓದಿದರೆ ನೀವು ಒಂದು ವಾಸಸ್ಥಳ ದೃಢೀಕರಣ ಪತ್ರವನ್ನು ತೊಗೊಂಡೋಗ್ಬೇಕಾಗುತ್ತೆ. ಹೊರ ಕನ್ನಡಿಗರು 5 ವರ್ಷ HK ಮತ್ತು ನಾನ್ HK ಅವರು ತಹಶೀಲ್ದಾರರಿಂದ ವಾಸಸ್ಥಳ ದೃಢೀಕರಣ ಪತ್ರನ ತೊಗೊಂಡೋಗ್ಬೇಕಾಗುತ್ತೆ. ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದಲ್ಲಿ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸುವುದು. ನೀವೇನಾದರೂ PWBD ಆರ್ ಎನಿ ಅದರ್ ರಿಸರ್ವೇಷನ್ ಕೇಳ್ತಾ ಇದ್ದರೆ ಅದರ ಸರ್ಟಿಫಿಕೇಟ್ನ ನೀವು ಸಲ್ಲಿಸಬೇಕಾಗುತ್ತೆ. ನೀವೇನಾದರೂ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ, ಎಲ್ಲರೂ ಟೀಚರ್ ಆಗಿ, ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ರೆ, ವರ್ಕ್ ಮಾಡ್ತಾನೆ ನೀವು BEd ಮಾಡಬೇಕು ಅಂತ ಇದ್ದರೆ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರವನ್ನು ನೀಡಬೇಕು. ಯಾರು ನೀಡಬೇಕು ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಮಾತ್ರ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದಲ್ಲಿ 371G ನಿಯಮದಲ್ಲಿ ತಿಳಿಸಿರುವಂತೆ ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಸಂಬಂಧಿಸಿದ ವಿಭಾಗದಿಂದಲೇ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ತಮಗೆ ಅನ್ವಯಿಸುವ ಇತರೆ ಮೂಲ ದಾಖಲೆಗಳನ್ನು ಸಲ್ಲಿಸುವುದು. ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಿಮ್ಮ ಜಿಲ್ಲೆ ಬರುತ್ತೆ ಅಂದರೆ ನೀವು ಅದಕ್ಕೆ ಒಂದು ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರನ ನಿಮ್ಮ ಅಸಿಸ್ಟೆಂಟ್ ಕಮಿಷನರಿಂದ ಪಡೆದಿರಬೇಕು. ಅದನ್ನು ನೀವು ಸಲ್ಲಿಸಬೇಕು. ಇತರೆ ಅವಶ್ಯಕ ದಾಖಲೆಗಳು ನಿಮ್ಮ ಬೇರೆ ಏನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ
ತಗೊಂಡೋಗಿ. 2025-26ನೇ ಸಾಲಿಗೆ ಅರ್ಹ BEd ಕಾಲೇಜುಗಳ ಪಟ್ಟಿಯನ್ನು ವಿಶ್ವವಿದ್ಯಾಲಯದಿಂದ ಒದಗಿಸಲಾಗಿದ್ದು, ಅದರಂತೆ ಕಾಲೇಜುಗಳ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ನಿಮಗೆ ಕಾಲೇಜ್ ಲಿಸ್ಟ್ ಇದೆ, ಅದರಂತೆ ನೀವು ನಿಮ್ಮ ಕಾಲೇಜನ್ನ ವಿಶ್ವವಿದ್ಯಾಲಯದ ಲಿಸ್ಟ್ ಮೂಲಕ ನೀವು ನಿಮ್ಮ ಕಾಲೇಜನ್ನ ಆಯ್ಕೆ ಮಾಡಬೇಕು. ಅಭ್ಯರ್ಥಿಯು ನೀಡಿರುವ ಕಾಲೇಜುಗಳ ಆದ್ಯತೆಯ ಆಯ್ಕೆಯ ಮೇರೆಗೆ ಸೀಟುಗಳ ಹಂಚಿಕೆಯಾಗುವುದರಿಂದ ಗರಿಷ್ಠ ಪ್ರಮಾಣದ ಕಾಲೇಜುಗಳಿಗೆ ಆಯ್ಕೆ ನೀಡಬಹುದಾಗಿರುತ್ತದೆ. ಅಂದರೆ ನೀವು ಕಾಲೇಜ್ ಅರ್ಜಿ ಸಲ್ಲಿಸುವಾಗ ಇನ್ಸ್ಟಿಟ್ಯೂಷನ್ ಲಿಸ್ಟ್ ಏನಿರುತ್ತೆ ಅದಕ್ಕೆ ಮಿತಿ ಇರಲ್ಲ. ನೀವು 25-30 ಕಾಲೇಜನ್ನ ನೀವು ಕೊಡ್ಬೋದಾಗುತ್ತೆ. ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳಿಗೆ ಮರು ಆದ್ಯತೆ ಅಂದರೆ ಆಪ್ಷನ್ ರೀಎಂಟ್ರಿ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅದನ್ನು ರೀಎಂಟ್ರಿ ಮಾಡ್ಬೋದು. ನೀವು ಫಸ್ಟಲ್ಲಿರೋದು ಲಾಸ್ಟಿಗೆ ಹಾಕ್ಬೋದು, ಲಾಸ್ಟಲ್ಲಿರೋದು ಫಸ್ಟಿಗೆ ಹಾಕ್ಬೋದು. ಕಾಲೇಜುಗಳಲ್ಲಿ ಲಭ್ಯವಿರುವ ಸೀಟುಗಳನ್ನು ಸರ್ಕಾರದ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಹಂಚಿಕೆ ಮಾಡಲಾಗುತ್ತದೆ. ಅಂದರೆ ಗೌರ್ಮೆಂಟ್ ಕಾಲೇಜ್, ಏಡೆಡ್ ಕಾಲೇಜ್, ನಾನ್ ಏಡೆಡ್ ಕಾಲೇಜಲ್ಲಿ ಮೀಸಲಿರುವ ಸರ್ಕಾರಿ ಸೀಟುಗಳನ್ನು ಈಗಿನ ಪ್ರಸ್ತುತ ಮೀಸಲಾತಿಯ ಮೇರೆಗೆ ನಿಮ್ಗೆ ಏನು ಮಾಡ್ತಾರೆ, ಅವರು ಹಂಚಿಕೆಯನ್ನು ಮಾಡ್ತಾರೆ. ಅರ್ಜಿ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮೂಲಕ ಪಾವತಿಸಬೇಕಾಗುತ್ತದೆ. BEd ದಾಖಲಾತಿಗೆ ಸರ್ಕಾರಿ ಕೂಟದಡಿ ಸೀಟು ಹಂಚಿಕೆ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ನಿಯಮಾನುಸಾರ ತಮಗೆ ಅನ್ವಯಿಸುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು, ಅಂಕಪಟ್ಟಿಗಳನ್ನು ಹಾಗೂ ದಾಖಲಾತಿಯ ಅರ್ಹತೆಗೆ ಬೇಕಾದ ಎಲ್ಲ ಮೂಲ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು ಹಾಗೂ ಅವುಗಳು ಚಾಲ್ತಿಯಲ್ಲಿರಬೇಕು. ನಿಯಮಾನುಸಾರ ಚಾಲ್ತಿ ಇಲ್ಲದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ಸರ್ಕಾರಿ ಕೂಟದಡಿ ಸೀಟ್ ಬಯಸ್ತಾ ಇದ್ದೀರಾ BEdಗೆ ಅಂದರೆ ನಿಮ್ಮ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳು ಅಂದರೆ SC ST ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಪ್ರಮಾಣ ಪತ್ರಗಳಾದ ವ್ಯಾಸಂಗ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಇನ್ನು ಹಲವಾರು ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರಬೇಕು. ಅಂದರೆ ಎಕ್ಸ್ಪೈರಿ ಆಗಿರಬಾರ್ದು. ಅದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಏನಾದರೂ ಎಕ್ಸ್ಪೈರಿ ಆಗಿದ್ದರೆ ಆ ಪ್ರಮಾಣ ಪತ್ರನ ಅವರು ಪರಿಗಣಿಸುವುದಿಲ್ಲ. ಪದವಿಯಲ್ಲಿ ಯಾವುದೇ ಸೆಮಿಸ್ಟರ್ನ ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟವಾಗದೆ ಅಂಕಪಟ್ಟಿ ದೊರೆತಿಲ್ಲದ ಸನ್ನಿವೇಶದಲ್ಲಿ ಅಂಥವರು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಫಲಿತಾಂಶ ಪಟ್ಟಿ ಅಥವಾ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪರಿಶೀಲನೆಗೆ ಒದಗಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ನೀವು ಇವಾಗ ಈಗ ತಾನೇ 6th ಸೆಮ್ ಮುಗಿಸಿದ್ದೀರಾ, ಈಗ ರಿಸಲ್ಟ್ ಬಂದಿದೆ, ನಿಮಗೆ ಅಕ್ಟೋಬರಲ್ಲಿ ರಿಸಲ್ಟ್ ಬಂದಿದೆ. ಫಾರ್ ಎಕ್ಸಾಂಪಲ್ BA ಓದ್ತಾ ಇದ್ದೀರಾ ಅಂದರೆ ಈಗ 6th ಸೆಮ್ ರಿಸಲ್ಟ್ ಬಂದಿದೆ, ಇನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ನೀವು ಆನ್ಲೈನಿಂದ ಏನು ಪ್ರಿಂಟೌಟ್ ಮಾಡಿರ್ತೀರಲ್ಲ ಮಾರ್ಕ್ಸ್ ಕಾರ್ಡ್, ಅದಕ್ಕೆ ನೀವು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಅವ್ರ ಹತ್ರ ಸೀಲ್ ಸೈನ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಅದು ದೃಢೀಕರಣವಾಗಲ್ಲ. ಏನು ಮಾಡಿಬಿಡ್ತೀರಾ, ಡೈರೆಕ್ಟ್ ಆನ್ಲೈನಿಂದ ಪ್ರಿಂಟೌಟ್ ತೆಗ್ದು ವೆರಿಫಿಕೇಷನ್ಗಾಗಿ ತೊಗೊಂಡು ಹೋಗ್ತೀರಾ ಅಥವಾ ಅರ್ಜಿ ಸಲ್ಲಿಸುವಾಗ ಅದನ್ನೇ ಅಪ್ಲೈ ಮಾಡಿರ್ತೀರ, ಅದು ಎಲಿಜಿಬಲ್ ಆಗಲ್ಲ. ಸೊ ಅದೊಂದು ಪಾಯಿಂಟ್ ಇಟ್ಕೊಳ್ಳಿ. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಕಡ್ಡಾಯವಾಗಿ ಎಲ್ಲ ಅಂಕಣಗಳನ್ನು ಭರ್ತಿ ಮಾಡುವುದು. ನೀವು ಅರ್ಜಿ ಸಲ್ಲಿಸುವಾಗ ಎಲ್ಲದನ್ನು ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ. ಭರ್ತಿ ಮಾಡುವಾಗ ಸರಿಯಾದ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಒಮ್ಮೆ ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಅವಕಾಶವಿರುವುದಿಲ್ಲ. ನೋಡಿ, ಅರ್ಜಿ ಸಲ್ಲಿಸುವಾಗ ಸರಿಯಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುವ ಮಾರ್ಕ್ಸನ್ನು ಕರೆಕ್ಟಾಗಿ ಹಾಕಿ. ಇಲ್ಲಾಂದರೆ ನಿಮಗೆ ಮೆರಿಟ್ ಲಿಸ್ಟಲ್ಲಿ ತೊಂದರೆ ಆಗುತ್ತೆ. ಯಾಕೆಂದರೆ ಎಡಿಟ್ ಆಪ್ಷನ್ ಇರಲ್ಲ. ಒಂದು ಸಂಖ್ಯೆ ನೀವು ಮಿಸ್ ಮಾಡಿದ್ರೆ ನಿಮಗೆ ತುಂಬ ದೊಡ್ಡ ಪ್ರಮಾಣದ ತೊಂದರೆ ಆಗುತ್ತೆ. ಅಭ್ಯರ್ಥಿಯು ಚಲನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಿದಲ್ಲಿ ಚಲನ್ ನಂಬರನ್ನು ನೀಡಿದ ಅಂಕಣದಲ್ಲಿ ನಮೂದಿಸುವುದು. ಅದೆಲ್ಲರಿಗೂ ಗೊತ್ತಿರುತ್ತೆ. ಅರ್ಜಿ ಸಲ್ಲಿಸುವ ನಿಗದಿತ ಶುಲ್ಕ ಪಾವತಿಸಿದ ನಂತರ ಸಲ್ಲಿಸಿರುವ ಆನ್ಲೈನ್ ಅರ್ಜಿಯನ್ನು ಲಾಗಿನ್ ಆಗಿ ಮುದ್ರಿಸಿಕೊಳ್ಳುವುದು. ಅದನ್ನು ನೀವು ಅರ್ಜಿ ಸಲ್ಲಿಸಿದ್ರೆ ಆನ್ಲೈನ್ ಪೇಮೆಂಟ್ ಎಲ್ಲ ಲಾಸ್ಟಲ್ಲಿ ಆದಮೇಲೆ ನೀವು ಅದನ್ನು ಇಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ, ಅಪ್ಲಿಕೇಶನ್ ಪ್ರಿಂಟೌಟ್ ತಕ್ಕೊಂಡು. ಕೇಂದ್ರೀಕೃತ ದಾಖಲಾತಿ ಘಟಕದ ಖಾತೆಗೆ ಶುಲ್ಕದ ಹಣ ಪಾವತಿಸಿದಲ್ಲಿ ಮಾತ್ರ ಆನ್ಲೈನ್ ಅರ್ಜಿಯ ಪ್ರಿಂಟೌಟ್ ಲಭ್ಯವಾಗುತ್ತದೆ. ಅಂದರೆ ನೀವು ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಮ ಅರ್ಜಿ ಏನಾಗುತ್ತೆ, ಆ ಪ್ರಿಂಟೌಟ್ ನಿಮಗೆ ಸಿಗುತ್ತೆ. ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸುವ ಸಂದರ್ಭದಲ್ಲಿ
ಅಭ್ಯರ್ಥಿಯ ಬ್ಯಾಂಕ್ ಖಾತೆಯಿಂದ ಹಣ ಕಟಬಣೆಯಾಗಿ ಕೇಂದ್ರೀಕೃತ ದಾಖಲಾತಿ ಘಟಕದ ಖಾತೆಗೆ ಪಾವತಿಯಾಗದಿದ್ದಲ್ಲಿ ಈ ಕಚೇರಿಯು ಜವಾಬ್ದಾರಿಯಲ್ಲ. ನೋಡಿ, ನೀವು ಅಪ್ಲೈ ಮಾಡುವಾಗ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗಿದೆ ಬಟ್ ಘಟಕಕ್ಕೆ ಪಾವತಿಯಾಗಿಲ್ಲ ಅಂದರೆ ಅದಕ್ಕೆ ಅವರು ಜವಾಬ್ದಾರಿ ಅಲ್ವಂತೆ. ಅಭ್ಯರ್ಥಿಯು ಆನ್ಲೈನ್ನಲ್ಲಿ ಶುಲ್ಕ ಪಾವತಿ ಮಾಡಲಾಗಿದೆ ಎಂದ ಕ್ಷಣ ಅರ್ಜಿಯು ಸಲ್ಲಿಕೆಯಾಗಿದೆ ಎಂದು ಭಾವಿಸುವಂತಿಲ್ಲ. ನೀವು ಚೆಕ್ ಮಾಡಬೇಕು, ಆಗಿದೆಯೋ ಇಲ್ವೋ ಅಂತ ಕರೆಕ್ಟಾಗಿ ಚೆಕ್ ಮಾಡಿ. ಸರ್ವರ್ ಒತ್ತಡವನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. 1 ತಿಂಗಳ ಕಾಲಾವಕಾಶ ಅಷ್ಟೇ ಅವರು ಕೊಟ್ಟಿರೋದು. ಒಂದು ವೇಳೆ ಮುದ್ರಿತ ಅರ್ಜಿಯು ಕಳೆದು ಹೋದಲ್ಲಿ ತಿಳಿಸಿದ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದರೆ ಈ ಲಿಮಿಟ್ ಇರಲ್ಲ. ನೀವು ಒಂದ್ಸಲಿ ಕರೆಕ್ಟಾಗಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ಪ್ರಿಂಟೌಟ್ ಮಿಸ್ ಆದರೆ ನೀವು ಮತ್ತೆ ವೆಬ್ಸೈಟಿಗೆ ಹೋಗಿ ಯೂಸರ್ ID ಪಾಸ್ವರ್ಡ್ ಹಾಕಿ ನೀವು ಅರ್ಜಿಯನ್ನು ಮತ್ತೆ ರೀಪ್ರಿಂಟೌಟ್ ತೊಗೋಬೋದು. ಅರ್ಜಿ ಶುಲ್ಕ ಆನ್ಲೈನ್ ಮೂಲಕ ಪಾವತಿಸಿದ 2 ದಿನಗಳ ನಂತರ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದಲ್ಲಿ ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಕೇಂದ್ರೀಕೃತ ಘಟಕವಾದ ಕೆಳಕಂಡ ಸ್ಥಿರ ದೂರವಾಣಿ ಸಂಖ್ಯೆಗಳ ಮೂಲಕ ಕಚೇರಿ ಸಮಯದಲ್ಲಿ ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆಯಬಹುದು. ನೋಡಿ, ಈ ನಂಬರ್ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಏನಾದರೂ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಪೇಮೆಂಟ್ ಆಗಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ನಿಮ್ಮ ಫೋನ್ಪೇಲಿ ಅದರ ಹಿಸ್ಟ್ರಿ ಇದ್ದರೆ ಅದನ್ನು ನೀವು ಇವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಏನಾದರೂ ತೊಂದರೆ ಇದ್ದರೆ ಅವರು ಅದನ್ನು ಸರಿಪಡಿಸಿ ನಿಮ್ಮ ಅರ್ಜಿಯನ್ನು ಅವರು ಸಬ್ಮಿಟ್ ಮಾಡ್ತಾರೆ. ರೀಪ್ರಿಂಟೌಟ್ ನೀವು ತೊಗೋಬೋದು. ಆ್ಯಂಡ್ ಶುಲ್ಕದ ವಿಚಾರಕ್ಕೆ ಬಂದರೆ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಪಾವತಿಸಬೇಕಾದ ಶುಲ್ಕ, ಇದು ಅರ್ಜಿ ಶುಲ್ಕ ಅಷ್ಟೇ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1ಕ್ಕೆ 100 ರೂಪಾಯಿ. ಅಂಗವೈಕಲ್ಯ ಅಭ್ಯರ್ಥಿಗಳು PWBD ಅವ್ರಿಗೆ ಶುಲ್ಕ ವಿನಾಯಿತಿ ಇರುತ್ತೆ, ಅಂದರೆ ಅವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇತರೆ ಅಭ್ಯರ್ಥಿಗಳಿಗೆ 300 ರೂಪಾಯಿ. B.Ed ಕೋರ್ಸಿಗೆ ದಾಖಲಾಗುವ ಸರ್ಕಾರಿ ಕೂಡದ ಅಭ್ಯರ್ಥಿಗಳಿಗೆ ಅನ್ವಯಿಸುವ ನಿಯಮ ಹಾಗೂ ಅರ್ಹತೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿಯ ಕೂಟದಡಿ ದಾಖಲಾಗುವ ಅಭ್ಯರ್ಥಿಗಳಿಗೆ ಅನ್ವಯವಾಗುವುದಿಲ್ಲ. ಅಂದರೆ ನೀವು ಸರ್ಕಾರಿ ಕೂಟದಲ್ಲಿ ಸೀಟ್ ತೊಗೊಂಡ್ರೆ ನಿಮ್ಮ ನಿಯಮನೇ ಬೇರೆಯಾಗಿರುತ್ತೆ. ಆ್ಯಂಡ್ ಅನುದಾನ ರಹಿತ ಅವ್ರಿಗೆ ಬೇರೆಯಾಗಿರುತ್ತೆ. ಅಂದರೆ ಫೀಸ್ ವಿಷಯದಲ್ಲಿ ಇಲ್ಲಿ ಸಬ್ಜೆಕ್ಟ್ ವೈಸ್ ಎಲ್ಲ ಒಂದೇ ಇರುತ್ತೆ. ಸಬ್ಜೆಕ್ಟ್ ಸ್ಟಡಿ ಎಕ್ಸಾಮ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ. ಫೀಸ್ ವೇರಿಯೇಷನ್ ಆಗುತ್ತೆ. ಆ್ಯಂಡ್ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಇಂದ್ರೀಕರಣ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಅರ್ಜಿಯನ್ನು ಮುದ್ರಿತ ಪ್ರತಿಯೊಂದಿಗೆ ತಾನು ಅರ್ಜಿ ಸಲ್ಲಿಸುವಾಗ ಒದಗಿಸಿದ ಮಾಹಿತಿಗೆ ಸಂಬಂಧವಿರುವ ತನ್ನ ಎಲ್ಲ ಅಂಕಪಟ್ಟಿ, ಮೀಸಲಾತಿ ಪ್ರಮಾಣಪತ್ರ ಹಾಗೂ ಸಂಬಂಧಿಸಿದ ಎಲ್ಲ ಮೂಲ ಪ್ರಮಾಣಪತ್ರಗಳನ್ನು ಹಾಗೂ ಅವುಗಳ ಒಂದು ಪ್ರತಿಯೊಂದಿಗೆ ಅರ್ಜಿಯಲ್ಲಿ ಕೋರಿರುವ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನಾನು ಆಗಲೇ ಹೇಳಿದ್ದೀನಿ ಇದರ ಬಗ್ಗೆ. ನೀವು ಅರ್ಜಿ ಸಲ್ಲಿಸಿದ 1 ವಾರದ ಒಳಗಾಗಿ ನಿಮ್ಮ ಅರ್ಜಿ ಪ್ರತಿ ಮತ್ತು ಎಲ್ಲ ಮೂಲ ದಾಖಲೆಗಳ ಒರಿಜಿನಲ್ಲು ಆ್ಯಂಡ್ ಒಂದು ಜೆರಾಕ್ಸ್ ಸೆಟ್ನ ತೊಗೊಂಡು ನೀವು ನಿಮ್ಮ ಜಿಲ್ಲಾ ಕೇಂದ್ರ ವ್ಯವಸ್ಥಾಪಕ ಕೇಂದ್ರ ನೋಡಲ್ ಸೆಂಟರ್ ಏನಿರುತ್ತೆ ಡಯಟ್ ಸೆಂಟರ್ಗೆ ಹೋಗಿ ನೀವು ನಿಮ್ಮ ಪರಿಶೀಲನೆ ಮಾಡಿಸ್ಕೋಬೇಕು, ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಆ್ಯಂಡ್ ಆ ಟೈಮಲ್ಲಿ ನೀವು ಅನೆಕ್ಸರ್ 6 ಪ್ರಕಾರ ಜೋಡಿಸ್ಕೊಂಡು ಹೋಗಬೇಕು. ಅನೆಕ್ಸರ್ 6 ಯಾವುದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದು ಅನೆಕ್ಸರ್ 6. ಇದರಲ್ಲಿ ನೀವು ನೇಮ್ ಆಫ್ ದ ಕ್ಯಾಂಡಿಡೇಟ್, ನೇಮ್ ಆಫ್ ದ ಫಾದರ್, ಪೋಸ್ಟಲ್ ಅಡ್ರೆಸ್ ವಿತ್ ಪಿನ್ ಕೋಡ್ ಆ್ಯಂಡ್ ಇದರಲ್ಲಿ ನಂಬರ್ ಆಫ್ ಮಾರ್ಕ್ಸ್ ಕಾರ್ಡ್, ನೀವು ಡಾಕ್ಯುಮೆಂಟ್ ಯಾವ್ದಾವ್ದು ಸಬ್ಮಿಟ್ ಮಾಡಬೇಕು ಆ್ಯಂಡ್ ಎಷ್ಟಿದೆ ಅಂತ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ 1 ಇರುತ್ತೆ. PU ಮಾರ್ಕ್ಸ್ ಕಾರ್ಡ್ ನೀವೇನಾದರೂ ರಿಪೀಟರ್ಸ್ ಆದರೆ 2 ಇರುತ್ತೆ. ಆ್ಯಂಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಎಷ್ಟು ನಾರ್ಮಲ್ ಒಂದೇ ಅಟೆಂಪ್ಟ್ ಅಂದರೆ ಎಷ್ಟಿರುತ್ತೆ 6 ಆರ್ 7 ಬ್ಯಾಕ್ಲಾಗ್ಸ್ ಇದ್ದರೆ. ಹಾಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಎಷ್ಟಿದೆ, ಒಂದೊಂದು ಸ್ಕೂಲಲ್ಲಿ 1 ಇಯರಿಗೆ 2 ಇಯರ್ಗೆ ನೀವು ಸ್ಕೂಲ್ ಚೇಂಜ್ ಮಾಡಿದ್ರೆ ಎಲ್ಲ 1ರಿಂದ 7ನೇ ತರಗತಿವರೆಗೂ ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಹೋಗಲೇಬೇಕು. ಆ್ಯಂಡ್ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಇದ್ದರೆ, ಏನಾದರೂ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ ಏನಾದ್ರು DP, ಎಕ್ಸ್ ಮಿಲಿಟರಿ,
ಪರ್ಸನ್ ಆ ಥರ HK ನಾನ್ HK ಅದರ ಸರ್ಟಿಫಿಕೇಟು, ಆಮೇಲೆ PH ಸರ್ಟಿಫಿಕೇಟ್, ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ ಅವ್ರದ್ದು ಎನ್ಕ್ಲೋಸ್ ಡಾಕ್ಯುಮೆಂಟ್, ಈ ಎಲ್ಲ ಡಾಕ್ಯುಮೆಂಟ್ ಹಾಕಿ ಇದರ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ ನೀವೆಷ್ಟು ಹೋಗಿದ್ದೀರಾ ವೆರಿಫಿಕೇಷನ್ಗೆ ಅಂತ ಇಲ್ಲಿ ಟೋಟಲಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಸಿಗ್ನೇಚರ್ ಇರಬೇಕು. ಇದು Annex 6. ಇದು ಇಂಪಾರ್ಟೆಂಟ್. ನೀವು ಸ್ಕೂಲ್ ಬೋರ್ಡ್ ಆಫ್ ಎಜುಕೇಷನ್ನಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಫಸ್ಟು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಇರುತ್ತೆ, ನಾನು ಲಿಂಕ್ನ ಸಹ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇನ್ನು ಯಾವ ಮಾನದಂಡಗಳಿದೆ ನೋಡೋಣ. ನಿಮಗೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಗೊತ್ತಾಗಿಲ್ಲ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ವಿದ್ಯಾರ್ಹತೆ ಎಲ್ಲರಿಗೂ ಗೊತ್ತಿರುತ್ತೆ, ಡಿಗ್ರಿ ಆಗಿರಬೇಕು. ಪದವಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ನಿಮ್ಮದು ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿ ಆಗಿದ್ದರೆ, ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆಗಿದ್ದರೆ ನೀವು BEd ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಾಗಿರ್ತೀರ. ಎಲ್ಲ ಮಾನದಂಡಗಳನ್ನು ಸೂಚನೆಗಳನ್ನು ಸರಿಯಾಗಿ ಓದಿ ನೀವು ಅಪ್ಲೈ ಮಾಡಿ 1 ವಾರದ ಒಳಗಡೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರ್ತೀರಾ. ಅದಾದ ನಂತರ ದಾಖಲಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂದರೆ, BEd ದಾಖಲಾತಿ ಅಧಿಸೂಚನೆ ವೆಬ್ಸೈಟ್ ಪ್ರಕಟಿಸಿದ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಾರೆ. ಅವರು 7 ದಿನದ ಒಳಗಡೆ ಹೋಗಿ ನೀವು ನಿಮ್ಮ ವೆರಿಫಿಕೇಷನ್ ಮುಗಿಸ್ಕೊಂಬರ್ಬೇಕು. ಅದಕ್ಕೆ ಟೈಮ್ ಇರೋದು 3/10/2025ರಿಂದ 3/11/2025. ಈ ಪ್ರಕ್ರಿಯೆ ಆದ ನಂತರ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಯಾವಾಗ ಅಂದರೆ, ಅರ್ಹತಾ ಪಟ್ಟಿಗೆ ಅಪೇಕ್ಷಣೆ ಪರಿಶೀಲಿಸಿ ಮತ್ತು ತಂತ್ರಾಂಶದ ಇಂದ್ರೀಕರಣಕ್ಕೆ ಅವರು 11/11/2025ರಿಂದ 11/11/2025 ಅಷ್ಟರಲ್ಲಿ ದಿನಾಂಕ ನಿಮಗೆ ಕೊಡ್ತಾರೆ. ಒಟ್ಟು ಮೊದಲನೇ ಮೆರಿಟ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ 14/11/2025 ಮೊದಲನೇ ಮೆರಿಟ್ ಲಿಸ್ಟ್ ಪ್ರಕಟವಾಗುತ್ತೆ. ಅದರ ಅಡ್ಮಿಷನ್ 19/11/25 ಒಳಗಡೆ ಮುಗ್ದೋಗುತ್ತೆ. ಆ್ಯಂಡ್ ನೀವು ಮೊದಲನೇ ಪಟ್ಟಿಯ ಪ್ರವೇಶಾತಿ ಪತ್ರ ಅಡ್ಮಿಷನ್ ಸ್ಲಿಪ್ 24/11 ಒಳಗಡೆ ಮೊದಲನೇ ಸುತ್ತಿನ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ನ 24/11/2025 ಮುಗಿಸ್ತಾರೆ. ನಂತರ ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಪ್ರಾರಂಭವಾಗುತ್ತೆ. 25/11/2025 ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಪ್ಷನ್ ಎಂಟ್ರಿಯು ಸಹ ಕೊಡ್ತಾರೆ. 20ನೇ ತಾರೀಕಿಂದ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಸುತ್ತಿನ ಅಭ್ಯರ್ಥಿಗಳು ಶುಲ್ಕ ಪಾವತಿಸಿ ಅಡ್ಮಿಷನ್ ಸ್ಲಿಪ್ ಪಡೆಯೋಕ್ಕೆ 26/11/2025ರಿಂದ 29/11/2025 ಅವರಿಗೆ ಸಮಯಾವಕಾಶ ಇರುತ್ತೆ. ನಿಮ್ಮ ಕೊನೆಯ ದಿನಾಂಕ 2ನೇ ಸುತ್ತಿನಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಬಂತು ಅಂದರೆ ನೀವು ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕ 2/12/2025 ಆಗಿರುತ್ತೆ. ನಂತರ ಹೀಗೆ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಒಟ್ಟು 5 ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾಗಿ ಮೆರಿಟ್ ಲಿಸ್ಟ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ಇರುವ ಎಲ್ಲ ಸೀಟುಗಳನ್ನು ಹಂಚಿಕೆಯಾಗುತ್ತೆ. ನೀವು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಮೆರಿಟ್ ಲಿಸ್ಟ್ ಚೆನ್ನಾಗಿದ್ದರೆ ಬೇಗ ನಿಮಗೆ ಸೀಟ್ ಮೊದಲನೇ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಸಿಗುತ್ತೆ. ದಾಖಲಾತಿ ಶುಲ್ಕದ ವಿವರ ನೋಡೋಣ. ಸರ್ಕಾರಿ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡ್ರೆ 5,025 ಆ್ಯಂಡ್ ವಿಜ್ಞಾನ ವಿಭಾಗದಲ್ಲಾದರೆ 5,175. ಈ ರೀತಿ ನಿಮಗೆ ಶುಲ್ಕ ಡಿವೈಡ್ ಆಗಿರುತ್ತೆ, ಫೀಸ್ ನಿಮಗೆ ಡಿವೈಡ್ ಆಗಿರುತ್ತೆ. ಆ್ಯಂಡ್ ಇದು ಕಂಪಲ್ಸರಿ ಫೀಸ್ ನೀವು ಕಟ್ಟಲೇಬೇಕಾಗುತ್ತೆ. ಆ್ಯಂಡ್ ನೋಡಿ ಇಲ್ಲಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಶುಲ್ಕದ ಬಗ್ಗೆ. ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅವರ ಪಾಲಕ ಪೋಷಕರ ವಾರ್ಷಿಕ ಆದಾಯ 2,50,000ಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ದಾಖಲಾತಿ ಸಮಯದಲ್ಲಿ ಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅಭ್ಯರ್ಥಿಯು ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸಬೇಕು. SC ST ಅವ್ರಿಗೂ ಒಂದು ರಿಸ್ಟ್ರಿಕ್ಷನ್ ಇದೆ. ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು ಶುಲ್ಕ ವಿನಾಯಿತಿ ಇರುತ್ತೆ, ಸರ್ಕಾರಿ ಶುಲ್ಕ ವಿನಾಯಿತಿ ಇರುತ್ತೆ. ಅದಕ್ಕಿಂತ ಹೆಚ್ಚು ಇದ್ದಲ್ಲಿ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಸಾಮಾನ್ಯ ವರ್ಗದ BEd ಕೋರ್ಸಿಗೆ ಆಯ್ಕೆಯಾಗಿ ದಾಖಲಾತಿ ಸಮಯದಲ್ಲಿ ಶುಲ್ಕವನ್ನು
ಶುಲ್ಕ ವಿನಾಯಿತಿ ಪಡೆಯಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ನಿಮಗೆ ಶುಲ್ಕ ವಿನಾಯಿತಿ ಬೇಕು ಅಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕು. ನಾನು ಎಲ್ಲ ವಿವರಗಳನ್ನು ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಷಯವನ್ನು ತಿಳಿಸೋ ಪ್ರಯತ್ನ ಪಡ್ತೀನಿ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾವ್ಯಾವ ಡಾಕ್ಯುಮೆಂಟ್ ಇರಬೇಕು, ನೋಡಲ್ ಸೆಂಟರ್ನಲ್ಲಿ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಅಂತ ಸಹ ನಾನು ತಿಳಿಸ್ಕೊಡ್ತೀನಿ. ಲೈವ್ ಆಗಿ ನಾನು ಸಹ ಈ ವರ್ಷ ಅಡ್ಮಿಷನ್ ತೊಗೊತಾ ಇದ್ದೀನಿ. ಸೊ ನಿಮಗೆ ನಾನೇನಾದರೂ ಇಲ್ಲಿ ಯಾವುದಾದ್ರೂ ವಿಷಯನ ಮಿಸ್ ಮಾಡಿದರೆ ದಯವಿಟ್ಟು ತಿಳಿಸಿ. ನಾನು ಸಹ ಆ ವಿಷಯದ ಬಗ್ಗೆ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್. ನನ್ನ ಈ ಸಣ್ಣ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.